ಹರಿಯಾಣದಲ್ಲಿ ಹಗ್ಗಜಗ್ಗಾಟ ಆಗ್ತಾ ಇತ್ತು, ಆದರೆ ಈಗ ಸ್ಟಾಗ್ನೆಂಟ್ ಆಗಿದೆ. ಬಿಜೆಪಿ ಅಧಿಕಾರದತ್ತ ಹೊರಟಿದೆ. 49 ಬಿಜೆಪಿ, 35 ಕಾಂಗ್ರೆಸ್, ಆಮ್ ಆದ್ಮಿ 0, ಅದರ್ಸ್ 6. ಯಾರು ಮುಖ್ಯಮಂತ್ರಿ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹರಿಯಾಣದಲ್ಲಿ ಮತ್ತೆ ಗದ್ದುಗೆ ಹಿಡಿದಿದೆ ಬಿಜೆಪಿ. 10 ವರ್ಷದ ಸುದೀರ್ಘ ಆಡಳಿತದ ನಂತರ 3ನೇ ಬಾರಿಗೆ ಅಧಿಕಾರ ಗದ್ದುಗೆಗೆ ಕೇಸರಿ ಪಡೆ. ಬರೋಬ್ಬರಿ 49 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ. 49 ಕ್ಷೇತ್ರಗಳಲ್ಲಿ ಹರಿಯಾಣದಲ್ಲಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇದೆ ಬಿಜೆಪಿ. ಯಾರು ಮುಖ್ಯಮಂತ್ರಿ ಆಗಬೇಕು ಅದರ ಬಗ್ಗೆ ಚರ್ಚೆ ಇದೆ. ಜೆ.ಪಿ. ನಡ್ಡಾ ಅವರು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ಪಾಳಯದಲ್ಲಿ ಪಟ್ಟಾಭಿಷೇಕಕ್ಕೆ ಬಿರುಸಿನ ಸಿದ್ಧತೆ ಆಗ್ತಾ ಇದೆ. ನಯಾಬ್ ಸಿಂಗ್ ಸೈನಿ ಇವರೇ ಮುಂದಿನ ಮುಖ್ಯಮಂತ್ರಿ ಆಗಬಹುದು. ಫಲಿತಾಂಶದ ಬೆನ್ನಲ್ಲೇ ಮನೋಹರ್ ಲಾಲ್ ಖಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು? ಒಬಿಸಿ. ಇದೇ ಒಂದು ಸ್ಟ್ರಾಟಜಿಯ ಮುಖಾಂತರ ಬಿಜೆಪಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿತ್ತು. ಸೊ ಅದು ಫಲಿಸಿದೆ. ಬಿಜೆಪಿಗೆ ಎಲ್ಲಾನು ವಿರುದ್ಧವಾಗಿತ್ತು ಹರಿಯಾಣದಲ್ಲಿ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು. ಆದರೆ ಅಂಡರ್ ಕರೆಂಟ್ ಅನ್ನೋದಿದೆಯಲ್ಲ, ಈ ಹಿಂದೆ ಛತ್ತೀಸ್ಗಢದಲ್ಲಿ ಇದೇ ಥರದ ಚುನಾವಣೆಯನ್ನು ಕಂಡ್ವಿ. ಛತ್ತೀಸ್ಗಢ ಇಲ್ಲ, ಅದು ಕಾಂಗ್ರೆಸ್ಸೇ ಗೆದ್ದು ಬೀಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಕೊನೆ ಕ್ಷಣದಲ್ಲಾದಂಥ ಬದಲಾವಣೆ, ಅಂಡರ್ ಕರೆಂಟ್ ಇರುತ್ತಲ್ಲ ಒಂದು ರಾಜ್ಯದಲ್ಲಿ, ಅದು ಇಲ್ಲೂ ಕೂಡ ವರ್ಕ್ ಆದಂತ ಕಾಣಿಸ್ತಾ ಇದೆ. ನಯಾಬ್ ಸಿಂಗ್ ಸೈನಿಯೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಮನೋಹರ್ ಲಾಲ್ ಖಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಖುಷಿಯಾಗಿರ್ತಾರೆ ಮನೋಹರ್ ಲಾಲ್ ಖಟ್ಟರ್. ಒಂದು ಹಂತದವರೆಗೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಇಳಿಸಿದ್ದು ಹರಿಯಾಣದಲ್ಲಿ ಜಾಟ್ ಹಾಗೂ ದಲಿತ ಈ ಎರಡೂ ಮತಗಳು ಬಿಜೆಪಿಯಿಂದ ಹೊರಟು ಹೋದವು, ಕೈ ತಪ್ಪಿದ್ವು ಅಂತ ಹೇಳಲಾಗ್ತಾ ಇತ್ತು. ಒಂದು ಹಂತದವರೆಗೆ ಕೈ ತಪ್ಪಿರಬಹುದು, ಆದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದು ಒಬಿಸಿ ಮತಗಳು. ಸೊ ಬೇರೆ ಬೇರೆ ಚುನಾವಣೆಗಳಿಂದ ಬಿಜೆಪಿ ಪಾಠ ಕಲಿತಂತೆ ಕಾಣಿಸ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಶಂಕರ್ ಸರ್, ಇದು ಕಾಶ್ಮೀರಲ್ಲಿ ಅವರ ನೇತೃತ್ವದ ಮೈತ್ರಿಕೂಟ ಗೆಲ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ. ಹರಿಯಾಣದಲ್ಲಿ ಸೋತಿದ್ದಾರೆ. ಅವರು ಗ್ರೇಸ್ಫುಲ್ ಆಗಿರಬೇಕು, ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೋಬೇಕು ಆ ರಾಷ್ಟ್ರೀಯ ಪಕ್ಷ. ಆಮೇಲೆ ಪ್ರಕಾಶ್ ಅವರೇ, ನಿಮಗೆ ನಾನು ಹೇಳ್ತಾ ಇರೋದು, ನೀವು ಇದು ಗೆದ್ದಿದ್ದೀರಾ, ಅಭಿನಂದನೆಗಳು. ಅಂದರೆ ನಿಮಗೆ ಇದು ಕಾಶ್ಮೀರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಗೆದ್ದಿದೆ, ಹರಿಯಾಣದಲ್ಲಿ ಸೋತಿದೆ. ಎರಡನ್ನೂ ನೀವು ಗ್ರೇಸ್ಫುಲ್ ಆಗಿ ತಗೋಬೇಕು. ಗೆದ್ದಿದ್ದ ಜಾಗದಲ್ಲಿ ಬಿಜೆಪಿಗೆ ಮುಖಭಂಗ ಆಗಿದೆ ಅಂತೀರಾ, ಆ ಹರಿಯಾಣದಲ್ಲಿ ಇಲ್ಲೇನೋ ಇದು ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಆಗಿದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಂದು ನಿಮಿಷ ಅಲ್ಲೇನು. ಆಮೇಲೆ ಈಗ ನೀವು ಒಮರ್ ಅಬ್ದುಲ್ಲಾಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತೆ. ಒಂದೇ ನಿಮಿಷ ಸರ್, ಪ್ರಮುಖ ಖಾತೆ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಎನ್ಸಿ ನೇತೃತ್ವದ ಸರ್ಕಾರ ರಚನೆಗೆ ಎಲ್ಲ ಸಿದ್ಧತೆ ಆಗಿದೆ. ಕಣಿವೆ ನಾಡಿನಲ್ಲಿ 10 ವರ್ಷಗಳ ಬಳಿಕ ಮೈತ್ರಿ ಸರ್ಕಾರ ಒಂದು ಬಂದಿದೆ. ಫೈನಲಿ ಒಂದು ಸರ್ಕಾರ ಬಂದಿದೆ. ಪ್ರಜಾಪ್ರಭುತ್ವ, ಒಂದು ಸರ್ಕಾರ ಬರಬೇಕು, ಒಂದು ರಾಜ್ಯ ಹಾಗೆ ಖಾಲಿ ಇರಬಾರ್ದು, ಅಲ್ಲಿ ಚುನಾವಣೆಗಳಾಗಬೇಕು, ಇದು ವ್ಯವಸ್ಥೆ, ಇದಾಗಬೇಕು, ಆಗಿದೆ. ಆ್ಯಂಡ್ ಆ ಚುನಾವಣೆ ನಡೆದಂಥ ರೀತಿ ಇದೆಯಲ್ಲ, ಇದಕ್ಕೂ ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡಲೇಬೇಕು. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆ ಆಗಿದೆಯೋ ಇಲ್ವೋ, ಈ ಥರದ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಖಂಡಿತ ಎಲ್ಲರಿಗೂ ಕಾಣಿಸುವಂಥ ಬದಲಾವಣೆನೇ ಆಗಿದೆ. ಅದು ಯಾವುದೋ ಒಂದು ರಾಜಕೀಯ ಪಕ್ಷದಿಂದ ಆಯಿತು, ಅಲ್ಲಿನ ಜನರಿಂದ ಆಯಿತು, ಅಥವಾ ಕಾಲ ಕೂಡು ಬಂತು, ಅದೆಲ್ಲ ಬೇರೆ ವಿಚಾರ. ಆದರೆ ಬದಲಾವಣೆ ಅಂತೂ ಆಗಿದೆ. ಬದಲಾವಣೆ ಕಾಣಿಸೋದಕ್ಕೆ ಸಿಗ್ತಾ ಇದೆ ಈ ಚುನಾವಣೆಯಿಂದ. ಚುನಾವಣೆ ರಿಸಲ್ಟ್ ಹೇಳ್ತಾ ಇದೆ. ಜನ ಯಾರ ಪರವಾಗಿ ಬೇಕಾದರೂ ಇರ್ಬೋದು, ಯಾರ ವಿರುದ್ಧ ಬೇಕಾದರೂ ಇರ್ಬೋದು, ಅದು ಪ್ರಜಾಪ್ರಭುತ್ವದಲ್ಲಿ ಜನರ ಹಕ್ಕು. ಆದರೆ ಕಾಶ್ಮೀರದಲ್ಲಿ ಶಾಂತಿ ಕಾಣ್ತಾ ಇದೀವಲ್ಲ, ಇದು ಖುಷಿ. ಜಮ್ಮು ಕಾಶ್ಮೀರದಲ್ಲಿ ರೆಕಾರ್ಡ್ ಲೆವೆಲ್ನಲ್ಲಿ ಜನ ಹೋಗ್ತಿದ್ದಾರೆ, ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಇದೆ, ಬೇರೆ ಬೇರೆ ಹೋಟೆಲ್ಸ್ಗಳು ಬರ್ತಾ ಇದ್ದಾವೆ, ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾವೆ, ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿನ ಜನರ ಕೈಯಲ್ಲಿ ಕಲ್ಲಿತ್ತು ಒಂದು ಕಾಲದಲ್ಲಿ, ಈಗ ಲ್ಯಾಪ್ಟಾಪ್ ನಿಧಾನಕ್ಕೆ ಆವರಿಸ್ಕೊಳ್ತಾ ಇದೆಯಂತೆ. ಇದೆಲ್ಲ ಬಹಳ ಖುಷಿಯ ಸಂಗತಿ. ನಮ್ಮ ದೇಶದ ಮುಕುಟಮಣಿ ಮತ್ತೆ ಅದರ ಹಳೇ ಕಳೆಗೆ ಬರ್ತಾ ಇದೆ ಅಂದಾಗ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಏನು ಸರ್? ಈಗ ವೈದ್ಯ ಅವರೇ, ನಾನು ಹೇಳೋ ಮಾತು ಸ್ವಲ್ಪ ಭಾವನಾತ್ಮಕ ಅನ್ನಿಸ್ಬೋದು, ಸ್ವಲ್ಪ ಎಮೋಷ್ನಲ್ ಅನ್ನಿಸ್ಬೋದು. ನಾವು ತುಂಬ ಸಂತೋಷ ಪಡಬೇಕಾದ ವಿಚಾರ ಏನು ಗೊತ್ತಾ, ಜಮ್ಮು ಕಾಶ್ಮೀರಲ್ಲಿ ಎರಡೂ ಪಾರ್ಟಿಗಳು ಗೆದ್ದಿವೆ. ಬಿಜೆಪಿ ಮತ್ತು ಕಾಂಗ್ರೆಸ್. ಸಂಭ್ರಮ ಪಡಬೇಕಾದ ವಿಚಾರ ಇದು. ಯಾಕೆ ಅಂತಂದರೆ ಇದು ಲೆಟ್ ಅಸ್ ಸೆಲೆಬ್ರೇಟ್ ಡೆಮಾಕ್ರಸಿ. ಈಗ ಎಲೆಕ್ಷನ್ನು ಅಂದರೆ
370 ಆರ್ಟಿಕಲ್ 370 ಅಬ್ರಿಗೇಷನ್ ಮಾಡಿ ಎಲೆಕ್ಷನ್ ನಡೆಸಿದ್ದು BJP. ಆಮೇಲೆ ಎಂಥ ಎಲೆಕ್ಷನ್ ಅಂತಂದರೆ ಇನ್ಸಿಡೆಂಟ್ ಫ್ರೀ ಎಲೆಕ್ಷನ್. ಎಲ್ಲೋ ಒಂದು ಕಡೆ ಸಾಮಾನ್ಯವಾದಂತಹ ಸ್ಟೇಟ್ಗಳಲ್ಲಿ ಇದು ಆಂಧ್ರ ಪ್ರದೇಶ ಅಂತಂದರೆ ಜಾಗದಲ್ಲಿ ಗಲಾಟೆಗಳು ನಡೆದ್ಬಿಡ್ತು. ಏನೋ ಎಂಥ ಅವಮಾನಕರವಾದಂಥ ವಿಚಾರ ಅಂದರೆ ಈ ಮತದಾರರ ಆಚೆ ಕಡೆ ಬಂದು ನಮಗೆ ಈಗ ಅಭ್ಯರ್ಥಿಗಳು ಹಣ ಕೊಡ್ತಾ ಇಲ್ಲ ಅಂತೇಳಿ ಗಲಾಟೆ ಮಾಡಿದ್ರು. ಇಂಥ ಸಮಯದಲ್ಲಿ ಇನ್ಸಿಡೆಂಟ್ ಫ್ರೀ ಎಲೆಕ್ಷನ್ ನಡೆದಿದೆ ಕಾಶ್ಮೀರ. ಆದರೆ ಕಾಶ್ಮೀರಲ್ಲಿ ಇನ್ಸಿಡೆಂಟ್ ಫ್ರೀ ಎಲೆಕ್ಷನ್ ನಡೆದಿದೆ. ಆಮೇಲೆ ಯಾರು ಪ್ರತ್ಯೇಕವಾದಿಗಳು ಅಂತ ಅನ್ಕೊಂಡಿದ್ದಾರೆ ಅವರು ಕೂಡ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಿಜೆಪಿಗೆ ಕ್ರೆಡಿಟ್ ಕೊಡೋಣ ಅದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.